ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಯೋಚನೆ ಮಾಡಿದ್ರಿ? ಮುನ್ಸ್ವಾಮಿ ಅವ್ರ ಹತ್ರ ಮಾತಾಡಿದ್ರಾ? ಇಲ್ಲ ಕಣಮಿ, ನೇರವಾಗಿ ಆ ಹುಡುಗಿನೇ ಕರೆಸಿ ಇಲ್ಲೇ ಮಾತಾಡೋಣ ಅಂತ ಇವನಿ. ಅವ್ರ ಹತ್ರ ಕೇಳೋದು ಇವ್ರ ಹತ್ರ ಕೇಳೋದೆಲ್ಲ ಬೇಡ. ನೇರವಾಗಿ ಆ ಹುಡುಗಿ ಹತ್ರನೇ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಅಪ್ಪಾಜಿ ಅವ್ರನ್ನ ಇಲ್ಲಿಗೆ ಯಾಕೆ ಅಪ್ಪಾಜಿ ಕರ್ಸೋದು? ನಾನೇ ಹೇಳ್ತವನಲ್ಲ ಎಲ್ಲ ಚೆನ್ನಾಗದೆ ಅಂತ. ಲೈ ನೀನು ಸುಮ್ಮನೆ ನಿಂತ್ಕೊಳ್ಳ. ಬೇರೆಯವರಿಂದ ಈ ವಿಚಾರ ನನ್ನ ಕಿವಿಗೆ ಮುಟ್ಟೋ ಬದಲು ನೇರವಾಗಿ ಆ ಹುಡುಗಿ ಹತ್ರನೇ ಮಾತಾಡೋದು ಒಳ್ಳೇದಲ್ವೇ? ಅಪ್ಪಾಜಿ ಅದು ಏ ಹುಲಿ, ಅದು ಇಲ್ಲ ಇದು ಇಲ್ಲ, ಬಸಿ ಸುಮ್ಕಿರ್ಲ. ನಿಮ್ಮ ಅಪ್ಪಯ್ಯ ಹೇಳ್ತಾ ಇರೋದು ಸರಿಯಾಗಿ ಐತೆ. ಅವಳು ಬರ್ಲಿ, ಆಮೇಲೆ ಅವಳನ್ನ ಹೆಂಗ್ ಒಪ್ಪಿಸ್ಬೇಕು ಅನ್ನೋದು ನಮ್ಗೆ ಸಂದಾಗ್ ಗೊತ್ತು. ಹೌದು ಕಣಪ್ಪ, ನಿಮ್ಮಪ್ಪ ಅವನ್ನ ಕರೆಸಿ ಮಾತಾಡ್ಲಿ, ಎಲ್ಲ ಸರಿ ಹೋಗುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ. ಸಿದ್ದು ಮಾವ ತಮ್ಮ ರಾಜಕೀಯದ ಭವಿಷ್ಯಕ್ಕಾದರೂ ಈ ಮದುವೆನ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ನಿನಗೆ ನಿನ್ನ ತಂದೆ ವಿರುದ್ಧ ನಿಲ್ಲೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ನನಗೆ ಬೇಕಾಗಿರೋದು ಇದೆ ಅಲ್ವಾ? ಜಾನ್ವಿಯವರೇ, ಜಾನ್ವಿಯವರೇ, ರೀ ಬಂದೆ ರೀ. ಏನಿಲ್ಲ, ಒಣಗಿರೋ ಬಟ್ಟೆ ಎಲ್ಲ ಮರ್ಸ್ಕೊಂಡು ಬರಕ್ಕೆ ಹೋಗಿದ್ದೆ. ಇನ್ನೇನು ಇದನ್ನು ಪ್ಯಾಕ್ ಮಾಡಿದ್ರೆ ಆಗೋಯ್ತು, ಹೊರಡೋಣ. ಯಾಕೆ ನನ್ನ ಹತ್ರ ವಿಷಯ ಮುಚ್ಚಿಟ್ರಿ? ಯಾವ ವಿಷಯ? ನಿಮ್ಮ ರಿಸಲ್ಟ್ ನಾಳೆ ಬರ್ತಿದೆ ಅನ್ನೋ ವಿಷಯ. ಅದಾ? ಅದು ನಿಮಗೆ ಗೊತ್ತಿತ್ತಲ್ಲ ಮೊದಲೇ? ರಿಸಲ್ಟ್ ಬರುತ್ತೆ ಅಂತ ಗೊತ್ತಿತ್ತು, ಆದರೆ ನಾಳೆನೇ ಬರುತ್ತೆ ಅಂತ ನನಗೆ ಗೊತ್ತಾಗಬೇಕಪ್ಪ. ನೀವು ಹೇಳಬೇಕು ತಾನೇ? ಅಯ್ಯೋ ಪರವಾಗಿಲ್ಲ ಬಿಡಿ, ಹೇಗೋ ಆನ್ಲೈನ್ ಬರುತ್ತಲ್ವಾ, ಮನೆಗೆ ಹೋಗಿ ನೋಡಿದ್ರಾಯ್ತು. ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಜಾನ್ವಿ ಅವರೇ? ಅವತ್ತು ನಾನು ಹೇಳಿದ್ದಕ್ಕೆ ಇವತ್ತು ನಿಮ್ಮ ಮನಸ್ಸಲ್ಲಿ ಬೇಜಾರಿದೆಯಾ? ಅಯ್ಯೋ ಇಲ್ಲ ರೀ, ಯಾವ ಬೇಜಾರು ಇಲ್ಲ. ನೀವು ಹೇಳಿದ ಸರಿಯಾಗೇ ಇದೆ. ರಿಸಲ್ಟ್ ನೋಡೋದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಏನಿದೆ? ಅಲ್ಲೇ ನೋಡೋ ಅವಕಾಶ ಇದ್ದಾಗ ಮನೆಯಲ್ಲ ಆರಾಮಾಗಿ ನೋಡ್ಬೋದಲ್ಲ. ನೋ, ನಾನು ಈ ಮಾತನ್ನು ಒಪ್ಪೋದಿಲ್ಲ. ಅಲ್ಲ, ಮನೇಲಿ ಕೂತ್ಕೊಂಡು ಮೊಬೈಲ್ ರಿಸಲ್ಟ್ ನೋಡೋದಕ್ಕೂ ಲೈವ್ ಕಾಲೇಜಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇಲ್ವಾ? ನಾಳೆ ರಿಸಲ್ಟ್ ಡೇ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕಾಲೇಜಿಗೆ ಬಂದಿರ್ತಾರೆ. ಅವ್ರನ್ನೆಲ್ಲ ನೋಡಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಮತ್ತೆ ಯಾವತ್ತು ಸಿಗ್ತಾರೋ ಇಲ್ವೋ ನಿಮಗೆ? ಅದು ಅಲ್ಲದೆ ರಿಸಲ್ಟ್ ನೋಡ್ಬಿಟ್ಟು ಎಲ್ಲರಿಗೂ ಸ್ವೀಟ್ಸ್ ಹಂಚ್ಬೇಕು ಅಂತ ನಿಮ್ಗೆ ಆಸೆ ಆಗ್ತಿಲ್ವಾ? ಅದೆಲ್ಲ ಬಿಡಿ, ಅದೆಲ್ಲದಕ್ಕಿಂತ ನನಗೆ ನಿಮ್ಮ ಖುಷಿ ಮುಖ್ಯ. ಅದು ಅಲ್ಲದೆ ನೀವು ಆಫೀಸಿಗೆ ರಜಾ ಹಾಕಿ ನನ್ನ ಜೊತೆ ಇರೋದು ನನಗೆ ಮೊದಲೇ ಆಗಲ್ಲ. ಇವಾಗಲೇ 3 ದಿವಸ ರಜಾ ಆಗಿದೆ. ಬಾಸೇ ಕೆಲಸ ಮಾಡಿಲ್ಲ ಅಂದರೆ ಅವರೆಲ್ಲ ಏನು ಮಾಡ್ತಾರೆ? ಯಥಾ ರಾಜ ತಥಾ ಪ್ರಜಾ ಅನ್ನೋ ಥರ ಆಗುತ್ತೆ. ಅದಕ್ಕೆ ಬೇಡ ಅಂತಿರೋದು. ಇವತ್ತು ನಾವಿಲ್ಲಿಂದ ಹೊರಡ್ತಾ ಇಲ್ಲ. ನಾಳೆ ನಿಮ್ಮ ಕಾಲೇಜ್ಗೆ ಹೋಗಿ ರಿಸಲ್ಟ್ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋದು, ಓಕೆ? ಅಲ್ಲ ರೀ, ಅದು ಸರಿ, ನಿಮ್ಮ ಇಷ್ಟನೇ ನನ್ನ ಇಷ್ಟ, ಹಾಗೆ ಮಾಡಿ. ಸರಿ, ಹಾಗೆ ಮಾಡೋಣ. ಅಯ್ಯೋ ಇದು ಎಲ್ಲೆಲ್ಗೋ ಹೋಯ್ತದಲ್ಲಪ್ಪ. ಈ ವಿಷಯ ಏನಾದರೂ ಅವ್ರ ಮನೇಲಿ ಗೊತ್ತಾಗಿರ್ಬೋದಾ? ತತ್ತರಿಕೆ, ಇದೊಳ್ಳೆ ಕಥೆ ಆಯಿತು. ಇವ್ರು ಕೂಡ ಟೆನ್ಷನ್ಗೆ ನನ್ನ ಕಂಪ್ನಿ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ. ಏನು ಮಾಡ್ತಿದ್ದಾರೋ, ಹೆಂಗಿದ್ದಾರೋ? ಅವತ್ತು ದೇವಸ್ಥಾನದಲ್ಲಿ ಸಿಕ್ಕಾಗ ಮಾಮೂಲಿ ಹೆಂಗೆ ಇದ್ರು, ಹಂಗಾದ್ರೆ ಅವ್ರ ಮನೇಲಿ ವಿಷಯ ಹೇಳಿಲ್ವಾ? ಏನು ಮಾಡ್ತಿದ್ದಾರೆ? ಒಂದು ಫೋನ್ ಮಾಡಮ್ಮ.
ಮೇಡಮ್ ಹೆಂಗಿದ್ದೀರಿ? ಮೊನ್ನೆ ಕಾಲ್ ಮಾಡ್ತೀನಿ ಅಂತೇಳಿ ಮಾಡಲಿಲ್ಲ. ಸಾರಿ ಗೌಡ್ರೆ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಓ ಅದೇ ನೆನ್ನೆ ಮುದ್ದಮ್ಮನಿಗೆ ಸ್ಕೂಲ್ ಇತ್ತಲ್ಲ, ನೆನ್ನೆನಾದ್ರು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ನೀವು ಮಾಡನೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಗೌಡ್ರೆ, ಹೀಗೆ ಕೆಲಸದ ಮಧ್ಯೆ ಫೋನ್ ಮಾಡೋಕ್ಕಾಗಲಿಲ್ಲ. ಹೋಗ್ಲಿ ಬಿಡಿ ಮೇಡಮ್. ಮಗಳು ಸ್ಕೂಲ್ಗೆ ಹೋಗಿದ್ಲಾ? ಖುಷಿ ಪಟ್ಲಾ? ಹಾಂ, ಹೋಗಿ ಬಂದ್ಲು. ಮೇಡಮ್, ನಿಮ್ಮ ಧ್ವನಿ ಯಾಕೋ ಒಂಥರ ಬೇಜಾರಲ್ಲಿದೆಯಲ್ಲ, ಏನಾಯಿತು? ಹಾಗೇನಿಲ್ಲ ಗೌಡ್ರೆ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಅದು ಹಾಗೆ ಮೇಡಮ್, ನಿಮ್ಮ ಧ್ವನಿ ಕೇಳಿ ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಿದೆ ಅಂತ ನಾನು ಹೇಳ್ಬಿಡ್ತೀನಿ. ಏನಾಯಿತು ಮೇಡಮ್? ಅದು ಯಾವ ಜನ್ಮದ ಪುಣ್ಯನೋ ಏನೋ, ನೀವು ನನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಗೌಡ್ರೆ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ನಾನು ಏನೂ ಹೇಳ್ಕೊಳ್ಳೋ ಹಾಗಿಲ್ಲ. ಸಮಯ ಬಂದಾಗ ನಾನೇ ನಿಮಗೆ ಹೇಳ್ತೀನಿ. ಮೇಡಮ್ ಅವ್ರು ಯಾರಿಗೂ ಹೇಳಲಿಲ್ಲ ಅಂದರೆ ಒಂದಕ್ಕೆ ಏನು ಮಾಡಬೇಕು? ದೇವ್ರಿಗೆ ಗೊತ್ತಾಗಬೇಕು. ಬಂದ್ಯಾ? ನೀನ್ ದಿನ ಇಷ್ಟೊತ್ತಿಗೆನ ಬರೋದು? ಇನ್ನು ಮಲಗಿಲ್ಲ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಮಲ್ಕೊಂಡಿಲ್ಲ. ಇದೇನು ಇದು? ಹೊಸ ದಾರ ಎಲ್ಲ ಕಟ್ಕೊಂಡ್ಬಿಟ್ಟಿದ್ಯಾ? ಯಾರು ಕಟ್ಟಿದ್ದು? ಏ ಕಳ್ಳ, ಚೆಲುವಿ ಕಟ್ಟಿದ್ದ? ಆಹಾ, ನಾಚಿಕೆ ನೋಡು. ಅವತ್ ನೋಡಿದ್ರೆ ಖಡ್ಗ ಕೊಟ್ರು ಅಂದೆ, ಇವತ್ ನೋಡಿದ್ರೆ ದಾರ ಕಟ್ಟಿದ್ರು ಅಂತಿದ್ಯಾ? ಯಾಕಂತೆ ಕಟ್ಟಿದ್ದು? ನೀನ್ ಬೇಗ 3 ಗಂಟೆ ಹಾಕ್ಲಿ ಅಂತನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.